Hello students, welcome back to NEP BSc channel. Last video radius ratio ಮತ್ತೆ ionic bond, electropositivity, electronegativity ಕೆಲವೊಂದು ಟರ್ಮ್ಸ್ ಅನ್ನ ಕಲಿಸಿದ್ವಿ. As well as radius ratio ಅಂದ್ರೆ ಏನು, ಅದರ ಇಂಪಾರ್ಟೆನ್ಸ್ ಯಾವ ರೀತಿ ಇರುತ್ತೆ, as well as we have applied radius ratio in finding some ಸೊ ಕೆಲವೊಂದು ಕೋಆರ್ಡಿನೇಷನ್ ನಂಬರ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ರೇಡಿಯಸ್ ರೇಷಿಯೋ ಯಾವ ರೀತಿ ನಾವು ಕಂಡುಹಿಡಿಬೇಕು ಅನ್ನೋದನ್ನ ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ ಅಲ್ವಾ. ಸೊ ಈ ವಿಡಿಯೋ ಅಲ್ಲಿ ಒಂದು ಸ್ಮಾಲ್ ಟಾಪಿಕ್ ಇದೆ, ಜಸ್ಟ್ ಒಂದು 5 minutes ಟಾಪಿಕ್ ಇದೆ. ಕ್ಲೋಸ್ ಪ್ಯಾಕಿಂಗ್ ಇನ್ ಅಯಾನಿಕ್ ಸಾಲಿಡ್ಸ್ ಯಾವ ರೀತಿ ಇರುತ್ತೆ ಕ್ಲೋಸ್ ಪ್ಯಾಕಿಂಗ್ ಅನ್ನುವಂಥದ್ದು ಅಂದ್ಬಿಟ್ಟು. ಸೊ ಲೆಟ್ ಸ್ಟಾರ್ಟ್. ಸೊ ಕ್ಲೋಸ್ ಪ್ಯಾಕಿಂಗ್ ಅಂತ ಬಂದಾಗ, ಸೊ ಈಗ ಒಂದು ಕ್ರಿಸ್ಟಲ್ ಲ್ಯಾಟಿಸ್ ಇದೆ ಅನ್ಕೊಳ್ಳಿ, ಓಕೆನಾ. ಒಂದು ಕ್ರಿಸ್ಟಲ್ ಲ್ಯಾಟಿಸ್ ಇದೆ ಅಂದಾಗ ಅದರಲ್ಲಿ ಮಾಲಿಕ್ಯೂಲ್ಸ್ ಸ್ಪಿಯರ್ಸ್ ನ ರೀತಿ ಅರೇಂಜ್ ಆಗಿರುತ್ತೆ. ಸೊ as you can see ಈ ರೀತಿ ಸ್ಪಿಯರ್ಸ್ ರೀತಿ ಒನ್ ಸ್ಪಿಯರ್ ಈ ರೀತಿ ಏನಾಗಿರುತ್ತೆ ಅರೇಂಜ್ ಆಗಿರುತ್ತೆ. ಬಿಸೈಡ್ಸ್ ದಟ್ ಇನ್ನೊಂದು ಲೇಯರ್ ಕೂಡ ಆ ರೀತಿ ಸ್ಪಿಯರ್ಸ್ ಅದರ ಹಿಂದೆನೆ ಇರುತ್ತೆ ಅಲ್ವಾ. ಸೊ ಈ ರೀತಿ ಸ್ಪಿಯರ್ಸ್ ರೀತಿ ಅರೇಂಜ್ಮೆಂಟ್ ಆಗ್ಬೇಕಾದ್ರೆ ಕೆಲವೊಂದಷ್ಟು ಗ್ಯಾಪ್ ಏನಿರುತ್ತೆ ಇದು ಬಿಟ್ಟು ಹೋಗ್ಬಿಡುತ್ತೆ, ಓಕೆನಾ. ಸೊ ಕೆಲವೊಂದು ಗ್ಯಾಪು ಹಾಗೆ ಇದ್ದೋಗುತ್ತೆ, ಕೆಲವೊಂದಷ್ಟು ಫಿಲ್ ಆಗುತ್ತೆ, ಕೆಲವೊಂದಷ್ಟು ಹಾಗೆ ಇದ್ದೋಗುತ್ತೆ. ಕೆಲವೊಂದು ಮಾಲಿಕ್ಯೂಲ್ಸ್ ಬಂದು ಆಕ್ಯುಪೈ ಮಾಡ್ಕೊಂಡು ಏನಾಗುತ್ತೆ ಅಲ್ಲಿ ಕ್ಲೋಸ್ ಪ್ಯಾಕಿಂಗ್ ಅನ್ನ ನೋಡ್ತೀವಿ. ಇನ್ನು ಕೆಲವು ಕಡೆ ಏನಾಗುತ್ತೆ ಅನ್ಆಕ್ಯುಪೈಡ್ ಹಾಗೆ ಇದ್ದೋಗ್ಬಿಡುತ್ತೆ, ಯಾವುದೇ ರೀತಿಯಂತ ಅಯಾನ್ಸ್ ನ ಆಕ್ಯುಪೈ ಆಗಲ್ಲ. ಸೊ ಅಂತ ಅನ್ಆಕ್ಯುಪೈಡ್ ಸ್ಪೇಸಸ್ ಅನ್ನ ನಾವೆಂತ ಕರಿತೀವಿ, ಹೋಲ್ಸ್ ಅಂತ ಕರಿತೀವಿ. ದೇರ್ ಆರ್ 2 different types of holes in close packing ನಾವು ನೋಡ್ಬೇಕಾದ್ರೆ. ಸೊ 4 spheres ಇಂದ ಬೌಂಡ್ ಆಗಿರುವಂತ ಹೋಲ್ಸ್ ನ ಟೆಟ್ರಾಹೆಡ್ರಲ್ ಹೋಲ್ ಅಂತ ಕರಿತೀವಿ. ಅಂಡ್ ದ ಹೋಲ್ಸ್ which are bounded by 6 spheres are called octahedral holes. ಸೊ ಟೆಟ್ರಾಹೆಡ್ರಲ್ ಹೋಲ್ ಮತ್ತೆ ಆಕ್ಟಾಹೆಡ್ರಲ್ ಹೋಲ್. ಟೆಟ್ರಾಹೆಡ್ರಲ್ ಹೋಲ್ ಅಂದಾಗ 4 ಸ್ಪಿಯರ್ಸ್ ಇಂದ ಏನಾಗಿರುತ್ತೆ ಬೌಂಡ್ ಆಗಿರುತ್ತೆ. ಅದೇ ಆಕ್ಟಾಹೆಡ್ರಲ್ ಅಂದಾಗ ಸೊ 6 ಸ್ಪಿಯರ್ಸ್ ಇಂದ ಏನಾಗಿರುತ್ತೆ ಬೌಂಡ್ ಆಗಿರುತ್ತೆ, ಓಕೆನಾ. ಸೊ ಟೆಟ್ರಾಹೆಡ್ರಲ್ ಹೋಲ್ಸ್ ನ ಈ ಡಯಾಗ್ರಾಮ್ ಅಲ್ಲಿ ಟಿ ಇಂದ ಮಾರ್ಕ್ ಮಾಡಿದ್ದಾರೆ, ಆಕ್ಟಾಹೆಡ್ರಲ್ ಹೋಲ್ಸ್ ನ ಓ ಇಂದ ಮಾರ್ಕ್ ಮಾಡಿದ್ದಾರೆ. ಸೊ ಒಂದು ಪ್ರತಿಯೊಂದು ಸ್ಪಿಯರ್ಗೂ ಕ್ಲೋಸ್ ಪ್ಯಾಕೆಟ್ ಅರೇಂಜ್ಮೆಂಟ್ ಅಲ್ಲಿ ಒಂದು ಆಕ್ಟಾಹೆಡ್ರಲ್ ಹೋಲ್ ಇದೆ ಮತ್ತೆ 2 ಟೆಟ್ರಾಹೆಡ್ರಲ್ ಹೋಲ್ ಇದೆ, ಕರೆಕ್ಟಾ. ಪ್ರತಿಯೊಂದು ಸ್ಪಿಯರ್ಗೆ ಒಂದು ಆಕ್ಟಾಹೆಡ್ರಲ್ ಇದೆ, 2 ಟೆಟ್ರಾಹೆಡ್ರಲ್ ಬರುತ್ತೆ, ಓಕೆನಾ. 1 ಆಕ್ಟಾಹೆಡ್ರಲ್ ಹೋಲ್ ಮತ್ತೆ 2 ಟೆಟ್ರಾಹೆಡ್ರಲ್ ಹೋಲ್ಸ್ ಬರುತ್ತೆ. ಆಕ್ಟಾಹೆಡ್ರಲ್ ಹೋಲ್ ಇಸ್ ಆಬ್ವಿಯಸ್ಲಿ ಲಾರ್ಜರ್ ದೆನ್ ಟೆಟ್ರಾಹೆಡ್ರಲ್ ಹೋಲ್ಸ್, ಓಕೆನಾ. ಸೊ ಮತ್ತೆ ಅಯಾನಿಕ್ ಸ್ಟ್ರಕ್ಚರ್ ಅಂತ ತಗೊಂಡಾಗ ನಾರ್ಮಲಿ ನಿಮ್ಗೆ ಗೊತ್ತಲ್ವಾ, ಕ್ಯಾಟಯಾನ್ಸ್ ಇರುತ್ತೆ, ಆನಿಯಾನ್ಸ್ ಇರುತ್ತೆ. ಡ್ಯೂ ಟು ಲಾರ್ಜರ್ ಅಯಾನ್ಸ್ ಏನಾಗಿರುತ್ತೆ ಕ್ಲೋಸ್ಲಿ ಪ್ಯಾಕ್ ಆಗಿದ್ದಾಗ, ಓಕೆನಾ. ಲಾರ್ಜರ್ ಅಯಾನ್ಸ್ ಆನಿಯಾನ್ಸ್ ಏನಿರುತ್ತೆ ಇದು ಕ್ಲೋಸ್ ಆಗಿ ಪ್ಯಾಕ್ ಆಗಿದ್ದಾಗ ಸ್ಮಾಲರ್ ಅಯಾನ್ಸ್ ಟೆಟ್ರಾಹೆಡ್ರಲ್ ಆರ್ ಆಕ್ಟಾಹೆಡ್ರಲ್ ಹೋಲ್ಸ್ ನ ಡಿಪೆಂಡಿಂಗ್ ಅಪಾನ್ ದೇರ್ ಅಫಿನಿಟಿ ಏನಾಗುತ್ತೆ ಆ ಒಂದು ಪ್ಲೇಸಸ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಓಕೆನಾ. ಸೊ ಇಟ್ ಈಸ್ ಆಲ್ಸೋ ಡಿಪೆಂಡೆಂಟ್ ಆನ್ ರೇಡಿಯಸ್ ರೇಷಿಯೋ. ಆ ರೇಡಿಯಸ್ ರೇಷಿಯೋ ಪ್ರಕಾರನೇ ಏನಾಗಿರುತ್ತೆ ಸೊ ಆ ಒಂದು ಮಾಲಿಕ್ಯೂಲ್ ಅಲ್ಲಿ ಅಯಾನ್ಸ್ ಹೋಗಿ ಕೂತ್ಕೊಳ್ಳುತ್ತೆ. ಲಾರ್ಜರ್ ಅಯಾನ್ಸ್ ಆಕ್ಯುಪೈ ಆಗಿ ಸ್ಮಾಲ್ ಹೋಲ್ಸ್ ನ ಸ್ಮಾಲರ್ ಅಯಾನ್ಸ್ ಆಕ್ಯುಪೈ ಮಾಡ್ಕೊಡುತ್ತೆ, ಓಕೆನಾ. ಸೊ ಅನ್ ಅಯಾನ್ ಆಕ್ಯುಪೈಂಗ್ ಎ ಟೆಟ್ರಾಹೆಡ್ರಲ್ ಹೋಲ್ has a coordination number of 4. ಸೊ ಯಾವ ಅಯಾನ್ ಟೆಟ್ರಾಹೆಡ್ರಲ್ ಹೋಲ್ ಅಲ್ಲಿ ಕೂತ್ಕೊಳ್ಳುತ್ತೋ ಅಲ್ಲಿಗೆ ಕೋಆರ್ಡಿನೇಷನ್ ನಂಬರ್ 4 ಆಗುತ್ತೆ ಅದಕ್ಕೆ. ಸೊ ಯಾವ್ದು ಆಕ್ಟಾಹೆಡ್ರಲ್ ಹೋಲ್ ಅಲ್ಲಿ ಕೂತ್ಕೊಳ್ಳುತ್ತೋ ಅಲ್ಲಿ ಕೋಆರ್ಡಿನೇಷನ್ ನಂಬರ್ 6 ಆಗುತ್ತೆ, ಓಕೆನಾ. In some compounds the relative sizes of the ions are such that the smaller ions are too large to fit in the holes. ಕೆಲವೊಂದರಲ್ಲಿ ಸೊ ಏನಾಗಿರುತ್ತೆ ರಿಲೇಟಿವ್ ಸೈಜಸ್ ತುಂಬಾನೇ ಅಂದ್ರೆ ಜಾಗ ತುಂಬಾನೇ ಕಮ್ಮಿ ಇರೋದ್ರಿಂದ ಸ್ಮಾಲರ್ ಅಯಾನ್ಸ್ ಕೂಡ ಜಾಸ್ತಿ ದೊಡ್ಡದಾಗ್ಬಿಡುತ್ತೆ ಆ ಹೋಲ್ ಅಲ್ಲಿ ಫಿಟ್ ಆಗ್ತೀರಾ, ಓಕೆನಾ. ಸೊ ಸ್ಮಾಲರ್ ಅಯಾನ್ ಅಲ್ಲಿ ಯಾವಾಗ ಹೋಗಿ ಕೂತ್ಕೊಳ್ಳಕ್ಕೆ ಟ್ರೈ ಮಾಡುತ್ತೋ ಆಗ ಲಾರ್ಜರ್ ಅಯಾನ್ಸ್ ಏನಾಗುತ್ತೆ ಕ್ಲೋಸ್ ಪ್ಯಾಕಿಂಗ್ ಇಂದ ಡಿಸ್ಟರ್ಬೆನ್ಸ್ ಆಗುತ್ತೆ, ಓಕೆನಾ. ಸ್ಮಾಲರ್ ಅಯಾನ್ಸ್ ಯಾವಾಗ ಅಲ್ಲಿ ಹೋಗಿ ಕೂತ್ಕೊಳ್ಳಕ್ ಟ್ರೈ ಮಾಡುತ್ತೋ ಲಾರ್ಜರ್ ಅಯಾನ್ಸ್ ಕ್ಲೋಸ್ ಆಗಿ ಪ್ಯಾಕ್ ಆಗಿರುವಂತ ಲಾರ್ಜರ್ ಅಯಾನ್ಸ್ ಕೂಡ ಏನಾಗುತ್ತೆ ಡಿಸ್ಟರ್ಬ್ ಆಗುತ್ತೆ. Despite this, the relative positions of ions remain unchanged. It is convenient to remain the description in terms of close packing. ನಾವು ನೋಡೋದಾದ್ರೆ ಸೊ ಇದೆಲ್ಲ ಆಗೋದಾದ್ರೂ ರಿಲೇಟಿವ್ ಪೊಸಿಷನ್ಸ್ ಚೇಂಜ್ ಆಗಲ್ಲ, ತುಂಬಾನೇ ಲಾರ್ಜ್ ಚೇಂಜಸ್ ಏನ್ ಕಾಣಲ್ಲ, ಸ್ಮಾಲರ್ ಮೈನ್ಯೂಟ್ ಚೇಂಜಸ್ ಅನ್ನ ನಾವಿಲ್ಲಿ ನೋಡಬಹುದು. ಸೊ ಇದು ಒಂದು ಸ್ಮಾಲ್ ಟಾಪಿಕ್ ಇತ್ತು ಅಷ್ಟೇ ನಿಮ್ಮ ಒಂದು ಸ್ಟ್ರಕ್ಚರ್ ಅಂಡ್ ಬಾಂಡಿಂಗ್ 1 ಚಾಪ್ಟರ್ ಅಲ್ಲಿ. ಇದೊಂದು ಸ್ಮಾಲ್ ಕಾನ್ಸೆಪ್ಟ್ ಅನ್ನ ಬಾಕಿ ಇಟ್ಟಿದ್ದೆ, ಸೊ ಅದು ಇವತ್ತಿಗೆ ಕಂಪ್ಲೀಟ್ ಆಯ್ತು. ಸೊ ದಿಸ್ ಕಂಪ್ಲೀಟ್ಸ್ ಫಸ್ಟ್ ಚಾಪ್ಟರ್, ಸ್ಟ್ರಕ್ಚರ್ ಅಂಡ್ ಬಾಂಡಿಂಗ್ 1 ಅನ್ನೋ ಚಾಪ್ಟರ್ ನ ಕಂಪ್ಲೀಟ್ ಮಾಡಿದೆ, ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸ್ಟ್ರಕ್ಚರ್ ಅಂಡ್ ಬಾಂಡಿಂಗ್ 1 ಆದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಏನಿದೆ ಅದನ್ನ ಸ್ಟಾರ್ಟ್ ಮಾಡೋಣ, ಓಕೆನಾ. ಸೊ ಯೂನಿಟ್ 3 ಏನಿದೆ ಕೆಮಿಕಲ್ ಕೈನೆಟಿಕ್ಸ್ ಗಿನ ಮುಂಚೆ ಬರುವಂತ ಯೂನಿಟ್ ಏನಿದೆ
ಥರ್ಮೋಡೈನಮಿಕ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಸೊ ದಟ್ಸ್ ಇಟ್ ಫಾರ್ ಟುಡೇ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.